ಅದನ್ನೇ ಹೇಳಿದ್ ನಾನು ಅವಾಗ್ಲೇ, ಅವ್ರ ಫೋಟೋನೇ ಇಟ್ಕೊಂಡು ಪ್ರಯೋಗ ಮಾಡಿ ಅಂತ. ನಿಮ್ ಫೋಟೋ ಯಾಕೆ ಇಟ್ಕೊಂತೀರಾ? ಅಲ್ಲ ಅದಕ್ಕೆ ಅವ್ರದ್ದು ಫೋಟೋ ಇರೋದನ್ನೇ ತಗೊಂಡು ಮಾಡುವುದು ನಾವು ಬರೆಯೋದಕ್ಕಿಂತ. ಫೋಟೋ ನೀವು ಬರೆಯೋದಿಲ್ಲ, ಫೋಟೋನ ತಂದು ಕೊಟ್ರೆ ಮಾತ್ರ ಬರೆಯಕ್ಕಾಗೋದು. ಫೋಟೋ ತಂದು ಕೊಡ್ಲಿಲ್ಲ ನೀವೆಲ್ಲಿ ಬರೆಯಕ್ ಹೋಗ್ತೀರಾ? ಕ್ಲೈಂಟ್ಗೂ ತಂದು ಕೊಡ್ಬೇಕು ಫೋಟೋನ, ನೀವು ಹೋಗಿ ಎಲ್ಲಿ ಹಿಡ್ಕೊಂಡ್ ಬರೋದು ಫೋಟೋನ? ಅದು ಫುಲ್ ಆಗಿರ್ಬೇಕು ಫೋಟೋ. ಆಕ್ಚುಲಿ ಫೋಟೋ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಫುಲ್ ಆಗಿ ಕಾಣ್ತಾ ಇರ್ಬೇಕು ಯಾವಾಗ್ಲೂ. ಅವಾಗ್ಲೇ ಯಾರೋ ಕುತ್ಕೊಂಡಿದ್ರೆ ಏನ್ ಮಾಡೋದು, ಅವಾಗ್ಲೇ ಯಾರೋ ಕುತ್ಕೊಂಡಿದ್ರೆ ಏನ್ ಮಾಡೋದು ಅಂತ ಕೇಳಿದ್ರಲ್ವಾ? ಅಲ್ಲಿ ಕುತ್ಕೊಂಡಿದ್ದಾಗ ಪ್ರಯೋಗ, ಯಾವ ಪ್ರಯೋಗ ಮಾಡೋದಕ್ಕೆ ಮಾತ್ರ ಕುತ್ಕೊಂಡಿದ್ದಾಗ ಅಂತ ಹೇಳಿದ್ದ ಅಂತ ಹೇಳಿದ್ರೆ, ಇವರು ಅಂತರ್ಚಕ್ಷುವಿನಿಂದ ನೋಡೋದಕ್ಕೆ, ಜ್ಞಾನ ದೃಷ್ಟಿಯಲ್ಲಿ ನೋಡೋದಕ್ಕೆ ಮಾತ್ರ ಅವರು ಮುಂದ್ಗಡೆ ಇದ್ದಾಗ ಯಾವ ತರ ಬೇಕಾದ್ರೆ ಮಾಡ್ಕೊಳ್ಬಹುದು. ಫೋಟೋ ಮೇಲೆ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಪೂರ್ಣವಾದಂತ ಫೋಟೋ ಇರಬೇಕು, ಕಾಲಿಂದ ತಲೆವರೆಗೂ ಇರಬೇಕು ಫೋಟೋಗಳು, ಅವಾಗ್ಲೇ ಅದು ಪ್ರಯೋಗ ಆಗೋದು. ಸರ್ ನಮ್ಮ ಹತ್ರ ಹಳೆ ಫೋಟೋಗಳಿದ್ರೆ ಆಗ್ತಾವ ಸರ್? ಅದು ಹಳೆ ಫೋಟೋಗಳು ಹಂಗಾಗಲ್ಲಮ್ಮ, ಹೊಸದೇ ಆಗ್ಬೇಕು. ಹೌದು. ಏನೋ ಒಂದು 6 ತಿಂಗಳು 1 ವರ್ಷ ಅಂತ ಹೇಳಿದ್ರೆ ಪರವಾಗಿಲ್ಲ. ಈಗ ನಾನು ಮೊನ್ನೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೀಸೆ ಬಿಟ್ಕೊಂಡಿದ್ದೆ, ಇವಾಗ ದಾಡಿ ಬಿಟ್ಕೊಂಡಿದ್ದೀನಿ. 3 ತಿಂಗಳಿಗೆ 2 ತಿಂಗಳಿಗೆ ನಾನು ಚೇಂಜ್ ಆಗ್ಬಿಟ್ಟಿದ್ದೀನಿ ಅಲ್ವಾ? ಹಳೆ ಫೋಟೋ ಅಂದ್ರೆ ಹೆಂಗಿರುತ್ತೆ? 2 ವರ್ಷ 3 ವರ್ಷದ್ದು ಶೇಪ್ಗಳೆಲ್ಲ ಚೇಂಜ್ ಆಗೋಗ್ಬಿಟ್ಟಿರ್ತದೆ, ಅದೆಲ್ಲ ಕೆಲ್ಸಕ್ಕೆ ಬರಲ್ಲ, ಅದರಲ್ಲಿ ಸತ್ವ ಇರಲ್ಲ. ಓಕೆ, ಥ್ಯಾಂಕ್ ಯು ಸರ್. ಗುರುಗಳೇ, ಮಂತ್ರ ಸಿದ್ಧಿ ಆಗ್ಬೇಕಾದ್ರೆ ಗುರು ದೀಕ್ಷೆ ಆಗೋಬೇಕು ಅಂತಾರಲ್ಲ, ನೀವು ದೀಕ್ಷೆ ಕೊಡ್ತೀರಾ? ಈ ಕೊಟ್ಟಿದ್ದೇನು ಗುರು ದೀಕ್ಷೆ ಅಂತಕ್ಕಂಥದ್ದು ಈ ಪಕ್ಷಿಯಲ್ಲಿ ಇಟ್ಕೊಂಡು ಆಕ್ಟಿವೇಟ್ ಮಾಡಿದ್ರೆ ಅದು ದೀಕ್ಷೆ ನಿಮಗೆ ಆಗೋಗ್ಬಿಡುತ್ತೆ. ಅದು ನಿಮ್ಮ ಪಕ್ಷಿಯಲ್ಲಿ ನೀವು ಇಟ್ಕೊಂಡು ಆಕ್ಟಿವೇಟ್ ಮಾಡಿ ಶಿವನ ಮುಂದೆ ಇಟ್ಕೊಂಡು ಮಾಡ್ತೀರಲ್ವಾ ನೀವು, ನನ್ನ ಮುಂದೆ ಅಲ್ಲ ಶಿವನ ಮುಂದೆ ಇಟ್ಕೊಂಡು ಮಾಡ್ತಿದ್ದೀರಾ. ಇಷ್ಟೊತ್ತು ನಾನು ಹೇಳಿದ್ದು ನಾನೇ ನಿಮಗೆ ಹೇಳ್ಕೊಟ್ಟಿದ್ದು, ನಾನೇ ನಿಮಗೆ ಹೇಳ್ಕೊಡೋದು. ದೀಕ್ಷೆ ಅಂದ್ರೆ ಏನು, ಕಿವಿನಲ್ಲಿ ಹೇಳೋದಂತನಾ? ಕಿವಿ ಸ್ಪರ್ಶ ಅಂತೇನೋ ಇದೆ ಅಂತಲ್ಲ. ಅದೆಲ್ಲ ಓವರ್ ಏನ್ ಬೇಡ, ಅದೆಲ್ಲ ಏನು ಬೇಡ. ನೀವು ನಂಬಿಕೆ ಇಟ್ಬಿಟ್ಟು ಶಿವನ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ನಿಮ್ಮ ಪಕ್ಷಿಯನ್ನು ಯೂಸ್ ಮಾಡೋದು. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಅದಕ್ಕೂ ಗುರು ದೀಕ್ಷೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮಂತ್ರ ಕಲಿಬೇಕಾದ್ರೂ ಏನ್ ಮಾಡ್ಬೇಕಂತ ಹೇಳಿದ್ರೆ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ ಅದನ್ನು. ಈಗ ಕೆಲವೆಲ್ಲ ಇದು ಪಕ್ಷಿಗಳು ನೀವು ಕೆಲವು ಮಂತ್ರಗಳು ಪುಸ್ತಕದಲ್ಲಿ ನೋಡಿರ್ಬೋದು, ಅಥವಾ ಎಲ್ಲ ಒಂದು ಕಡೆ ಕಲಿಬೋದು. ಸರ್ ನಮ್ಗೆ ಯಾರು ಹೇಳ್ಕೊಡೋರಿಲ್ಲ, ಏನ್ ಮಾಡೋದು ಅಂತೇಳಿ. ಅವಾಗ ಹೇಳ್ಕೊಡಲ್ಲ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪುಸ್ತಕದಲ್ಲಿ ಯಾಕೆ ಪ್ರಿಂಟ್ ಮಾಡಿದ್ರು? ಒಂದು ಕ್ವಶನ್. ಸೊ ಪುಸ್ತಕದಲ್ಲಿರೋ ಪ್ರಶ್ನೆ ನಮಗ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅವಾಗ? ಸೊ ಅವಾಗ ಶುಭಗಳಿಗೆಯಲ್ಲಿ, ಶುಭ ಸಮಯದಲ್ಲಿ, ಶುಭ ಮುಹೂರ್ತದಲ್ಲಿ, ಅವಾಗ ನಮ್ಗೇನು ಪಂಚಪಕ್ಷಿ ಇದೆ. ಪಂಚಪಕ್ಷಿ ನಮ್ಮ ನಕ್ಷತ್ರ ಪಕ್ಷಿ ಆಕ್ಟಿವೇಶನ್ ಇದ್ದಾಗ, ಅಧಿಕಾರದಲ್ಲಿದ್ದಾಗ, ಭೋಜನದಲ್ಲಿದ್ದಾಗ ಪ್ರಾಕ್ಟೀಸ್ ಮಾಡಿ. ಯಾವುದೇ ಮಂತ್ರವನ್ನ ಕಲಿಬೇಕು ಅಂತಿದ್ರು ಅದನ್ನ ಫಸ್ಟ್ ಕಂಠಪಾಠ ಮಾಡ್ಕೊಳ್ಳಿ. ಮಂತ್ರವನ್ನ ಒಂದು ಸಿಂಗಲ್ ಮಂತ್ರ ಆಗಿರ್ಲಿ, ಅರ್ಥ ಆಯ್ತಾ? ಬೇರೆ ಓಂ ವಶಿ ಅಂತಿದೆಯಲ್ವಾ, ಬೇರೆ ಇದು 1,00,000 ಸಾರ್ತಿ ಮಾಡಿದ್ರೆ ಸಾಕು. ನೀವು ಇದು 1,00,000 ಸಾರ್ತಿ ಮಾಡಿದ್ರೆ ಸಾಕು, ವಶಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಓಕೆ. ಕಲಿಬೇಕು ಅಂತ ಹೇಳಿದಾಗ, ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು, ಇದನ್ನ ದಿನ ಬರೀಬೇಕು. ದಿನ ಏನ್ ಮಾಡ್ಬೇಕು, ಬರೀಬೇಕು. ಬರೆದು ಬಿಟ್ಟು ಅದನ್ನ ಸುಟ್ಟು ಬಿಡ್ಬೇಕು. ಬರೆದು ಬಿಟ್ಟು ದಿನ ಅದನ್ನ 108 ಸಾರ್ತಿ ಬರೆದು ಬಿಟ್ಟು ಅದನ್ನ ಸುಟ್ಟು ಬಿಡ್ಬೇಕು. 21 ದಿವಸ ಮಾಡ್ಬೇಕು. ಯಾವುದೇ ಯಂತ್ರ ಆಗಿರ್ಲಿ, ಮಂತ್ರ ಆಗಿರ್ಲಿ, ನಿಮಗೆ ಗುರು ದೀಕ್ಷೆ ಆಗಿಲ್ಲ, ಗುರು ಹೇಳ್ಕೊಟ್ಟಿಲ್ಲ ಅಂತ ಹೇಳಿದಾಗ, ಅದನ್ನ ನೀವೇ ಕಲಿಬೇಕು ಅಂತ ಹೇಳಿದಾಗ ಅದನ್ನ 108 ಸಾರ್ತಿ ಬರೆದು ಇಲ್ಲ ಪ್ರಾಕ್ಟೀಸ್ ಮಾಡಿ ಅದನ್ನ ಸುಟ್ಟು ಬಿಡ್ಬೇಕು. ನೀರಲ್ಲಿ ಸುಟ್ಟು ಅದನ್ನ ಏನ್ ಮಾಡ್ಬೇಕು, ನೀರಲ್ಲಿ ಬಿಟ್ಬಿಡ್ಬೇಕು, ಹರಿಯೋ ನೀರಲ್ಲಿ ಬಿಟ್ಬಿಡ್ಬೇಕು. ಆ 21 ದಿವಸ ನೀವು ಬರೀತಿರಲ್ಲ, ಆ 21 ದಿವಸ ಬರೆದು ನೀರಲ್ಲಿ ತಗೊಂಡಾಗಿ ನಿಂತ್ಕೊಂಡು ನೀರಿಗೆ ಅರ್ಘ್ಯವನ್ನ ಕೊಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಸೂರ್ಯನೇ ಪ್ರತ್ಯಕ್ಷ ದೇವತಾ, ಸೂರ್ಯನೇ ಮೊದಲನೇ ಗುರು. ಆಂಜನೇಯನಿಗೂ ಸೂರ್ಯ ಗುರು, ಗಣಪತಿಗೂ ಸೂರ್ಯನೇ ಗುರು, ಸರಸ್ವತಿಗೂ ಸೂರ್ಯನೇ ಗುರು, ಎಲ್ಲಾ ವೇದಗಳಿಗೂ ಸೂರ್ಯನೇ ಗುರು. ಯಾವಾಗ ನೀವು ಇದನ್ನ ಸುಟ್ಟು ಭಸ್ಮ ಮಾಡಿ ಅದನ್ನ ತಗೊಂಡಾಗಿ ನೀರಲ್ಲಿ ಅರ್ಘ್ಯ ಬಿಟ್ಟು ಸೂರ್ಯನಿಗೆ ಕೊಡ್ತೀರೋ ಅದು ನಿಮಗೆ ಬರುತ್ತೆ. ಹಂಗಂತ ಬಿಟ್ಟು ಕಾಪಿ ಹೊಡೆದು ಬರ್ಕೊಂಡೋಗಿ ಕೊಡೋದಲ್ಲ. ಯಾವುದೇ ಮಂತ್ರವನ್ನ ಚೆನ್ನಾಗಿ ಶುದ್ಧವಾಗಿ ಬರೋ ತರ ಕಲ್ತ್ಕೊಂಡು, ಬರೆಯೋದಕ್ಕೆ ಕರೆಕ್ಟಾಗಿ ಬರೋ ತರ ಕಲ್ತ್ಕೊಂಡು, ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ತಗೊಂಡಾಗಿ ಸುಟ್ಟು ಅದನ್ನ ತಗೊಂಡಾಗಿ ನೀರಲ್ಲಿ ಬಿಟ್ಟು
ಹರಿಯೋ ನೀರಲ್ಲಿ ತಗೊಂಡೋಗಿ ಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಬಂದ್ರೆ ಅದು ನಿಮಗೆ ಗುರುವಾಗಿ ಪರಿಣಮಿಸುತ್ತೆ. ಅರ್ಥ ಆಯ್ತಾ? ಯಾಕೆ ಎಲ್ರು ಕಲಿಬಾರ್ದು ಅನ್ನೋದಕ್ಕೋಸ್ಕರವಾಗಿಯೇ ಗುರು ಬೇಕು, ಗುರು ಮುಖಾಂತರ ಕಲೀರಿ, ಗುರುವಿಲ್ದಲ್ಲಿರ್ತಕ್ಕಂಥ ಅರ್ಥವಿದ್ಯೆ ಅಂತ ಹೇಳೋದು ಯಾಕಪ್ಪ ಅಂತ ಹೇಳಿದ್ರೆ ತಪ್ಪಾಗಿ ಏನಾರ ಮಾಡ್ಬಿಡ್ತೀರಾ ಅನ್ನೋ ಒಂದು ಭಯಕ್ಕೆ. ಈಗ ನಾವ್ ಹೇಳಿದ್ವಲ್ಲ ಷಟ್ಕರ್ಮದಲ್ಲಿ ಮಾರಣ ಹೋಮ ಮಾಡಬೇಡಿ, ಚೂರ್ಣ ಮಾಡಬೇಡಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಏನಾಗುತ್ತೆ, ಕೋಪದಲ್ಲಿ ಮಾಡ್ಬೇಕಂತ ನಾವು ಕಲಿಬೇಕಾದ್ರೆ ಸುಮ್ಮನೆ ಚೆನ್ನಾಗೇ ಕಲಿತೀವಿ. ಕೋಪ ಬಂದಾಗ ಏನಾಗುತ್ತೆ, ಅಶ್ವತ್ಥಾಮ ಏನ್ ಮಾಡ್ದ, ಸುಮ್ಮನೆ ಇರ್ದಿರಾ? ಅವನಿಗೆ ಬೇಕಾಗಿತ್ತ? ಅವನಿಗೆ ಕುರುಕ್ಷೇತ್ರ ಎಲ್ಲ ಮುಗ್ದೋಯ್ತು, ಕುರುಕ್ಷೇತ್ರ ಎಲ್ಲ ಮುಗ್ದೋಯ್ತು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬೇಕಾಗಿತ್ತ ಅವನು? ಹೇಳಿ. ಗುರು ಮುಖಾಂತರ ತಾನೇ ಕಲ್ತಿದ್ದವನು, ಅವ್ರ ಅಪ್ಪ ತಾನೇ ಗುರು. ಜ್ಞಾನ ಬೇಡವ ಅವನಿಗೆ? ಅಲ್ವಾ? ಅಂತ ಜ್ಞಾನಿನೇ ಆತರ ಅಜ್ಞಾನಿ ಆಗಬೇಕಾದ್ರೆ ಇನ್ನು ನಮ್ಮಂತವ್ರು ಏನಾಗ್ಬೇಕು ಅಲ್ವಾ? ನಮ್ಮಂತವ್ರು ಇನ್ ಸ್ವಲ್ಪ ಏನಾದ್ರು ಒಂದು ಮಾಡಿ ನೋಡ್ಬಿಡೋಣ ಅಂತನಾದ್ರು ಬರ್ಬೋದು, ಅಥವಾ ಕೋಪದಲ್ಲಿ ಏನಾದ್ರು ಒಂದು ಮಾಡ್ಬಿಡ್ಬೋದು. ಇದೆಲ್ಲ ಆಗತ್ತೆ ಅನ್ನೋದಕ್ಕೋಸ್ಕರವಾಗಿನೇ ಕೆಲವನ್ನೆಲ್ಲ ಗೋಪ್ಯವಾಗಿ ಇಟ್ಕೊಂಡಿರೋದು. ಇವಾಗ ನಾನು ಇದು ನಿಮ್ಗೆ ಹೇಳ್ಕೊಟ್ಟಿದ್ದು ತಪ್ಪೆ, ಅರ್ಥ ಆಯ್ತಾ? ಏನೋ ನೀವು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟೆ. ಈಗ ನಾನು ಹೇಳ್ಕೊಟ್ಟಿದ್ದು ತಪ್ಪೆ, ಯಾಕಂದ್ರೆ ಅದನ್ನ ನಾನು ಹಂಗೆ ಬಿಟ್ಬಿಡ್ಬೇಕಾಯ್ತು. ಹೌದು ಸರ್, ಗೋಪ್ಯವಾಗಿರ್ಬೇಕು, ಗುರುಗಳ ಹತ್ರ ತಗೊಳ್ಬೇಕು ಅಂತಾನೆ ಹೇಳ್ಬೇಕು. ಅದೇ ಒಂದು ಲಕ್ಷಣ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಿ ಮಾಡ್ಕೊಂಡ್ಬಿಟ್ಟು ತಪ್ಪಾಗಿ ಪ್ರಯೋಗ ಮಾಡಕ್ ಶುರು ಮಾಡ್ಬಿಡ್ತೀರಾ. ಕರೆಕ್ಟ್ ಸರ್ ನೀವ್ ಹೇಳಿದ್ದು. ಅಲ್ವಾ? ಹೌದು ಸರ್. ಓಕೆ ಸರ್, So, ಕಾಲವನ್ನು ಗೆಲ್ಲುವ ಮಂತ್ರ ಸ್ವಲ್ಪ ಹೇಳ್ತೀರಾ ಸರ್? ಹಾ? ಕಾಲವನ್ನು ಗೆಲ್ಲುವ ಮಂತ್ರ ಸ್ವಲ್ಪ ಬೋರ್ಡ್ ಮೇಲೆ ಬರೀತೀರಾ ಸರ್ ಅಂದೆ. ಇಲ್ಲ ಇಲ್ಲ, ಕ್ಲಾಸ್ ಅಲ್ಲಿ ಇರ್ಲಿಲ್ಲ ನಾನು. ಯೂಟ್ಯೂಬ್ ಅಲ್ಲಿ ನೋಡಿಲ್ವಾ? ನೋಡಿದೀನಿ ಸರ್, ಅದು ಎಲ್ಲಿ ತೆಗಿರಿ, ಬಂದಿತ್ತು ಅಂತ ಯೂಟ್ಯೂಬ್ ಅಲ್ಲಿ ಗೊತ್ತಿಲ್ಲ. ಇದೆ, ತೆಗಿರಿ. ಅವ್ರು ಹೇಳಿದ್ರು ತಾನೆ, 12ನೇ ತಾರೀಕು ಬರ್ದಿದ್ದಾರೆ, ಅದು ಹೇಳಿದಾರ ಸಾರ್ ಅಂತ ಹೇಳಿದಾರೆ ತಾನೆ? Okay ಏನಮ್ಮ sir. ಅಷ್ಟೊಂದು ಹಾ. ಸೋಮಾರಿತನ ಆಗ್ಬಿಟ್ರೆ ಹೆಂಗಮ್ಮ? ಇನ್ನ ಇಲ್ಲ, ಪಂಚಭರ್ತಿನಲ್ಲಿ ಆಕ್ಟಿವೇಟ್ ನೋಡ್ತಾ ಮಾಡ್ಕೊಳ್ಳೋದು ಇದ್ದೀನಿ ಹೆಂಗೆ? ಸರ್. ಅಲ್ಲ, ಅವ್ರಿಗೆ ಡೇಟು ಹೇಳಿದ್ರು, ಅವರು ನೆನಪ- 12ನೇ ತಾರೀಕು ಕ್ಲಾಸಲ್ಲಿ ಹೇಳಿದಿರಾ ಸಾರ್ ಅಂತಾನು ಹೇಳಿದ್ರು. ನೀವ್ ಇವಾಗ ಬೋರ್ಡ್ ಮೇಲೆ ಬರೀರಿ ಸಾರ್ ಅಂತ ಹೇಳಿದ್ರೆ ಇನ್ನು ಹೆಂಗಿರ್ಬೋದು ನಾನು? ಹೇಳಿ. 12ನೇ ತಾರೀಕು ಇದೆ ಸಾರ್ ಅಂತಾನು ಅವ್ರು ಹೇಳಿದ್ದಾರೆ. ಅವಾಗ ನೀವು 12ನೇ ತಾರೀಕು ಯೂಟ್ಯೂಬ್ ತೆಗೆದು ನೋಡ್ಬೇಕಾ? ಸರ್ ಇವಾಗ ಬೋರ್ಡ್ ಮೇಲೆ ಬರ್ದ್ಬಿಡಿ ಸರ್ ಅಂತ ಹೇಳಿದ್ರೆ 12ನೇ ತಾರೀಕು ಪಾಠ ಯಾರು ನೋಡ್ತಾರೆ ಅವಾಗ? ಅಲ್ವಾ? ತಪ್ಪು ತಾನೆ? Correct sir. ನೋಡಿ, ಇವಾಗ್ಲೇನೆ Okay, ನೀವು ಹಂಗ್ ಮಾಡ್ಬಿಟ್ರೆ ಇನ್ನ ಮುಂದಿನ ದಿನಗಳಲ್ಲಿ ಹೇಗ್ ಮಾಡ್ತೀರಾ ನೀವು? ನೋಡಿದೀನಿ ಸರ್, ಅದೇ ನೆನಪಾಗ್ತಿಲ್ಲ ಅಷ್ಟೇ. ಓ, ಟೈಮ್ ಆಗ್ತಾ ಬಂತು, 9:48 ಆಯ್ತು. 15 ನಿಮಿಷ ಜಾಸ್ತಿ ತಗೊಂಡ್ಬಿಟ್ವಿ, 18 ನಿಮಿಷ ಜಾಸ್ತಿ ತಗೊಂಡಿವಿ. ಇವತ್ತು ಕಡೆ ದಿವಸ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಪಾಪ ಎಲ್ರೂ ಏನೇನು ಕೆಲಸಗಳಿರುತ್ತೆ ಅನ್ನೋ ಗೊತ್ತಿಲ್ಲ. ತಮ್ಮ ತಮ್ಮ ಅನಿಸಿಕೆಗಳು ಏನಾದ್ರೂ ಇದ್ರೆ ಕೇಳಬಹುದು. ಮುಂದಿನ ಕ್ಲಾಸಲ್ಲಿ ನಾವು ಸರಿಪಡಿಸಿಕೊಳ್ಳೋದಕ್ಕೆ ಏನಾದರೂ ಇದ್ದರೆ, ಸ್ಪೀಡ್ ಆಯ್ತಾ ಸ್ಲೋ ಆಯ್ತಾ ಏನಾದ್ರೂ ಇದ್ರೆ ಹೇಳಬಹುದು. ನಿಮ್ಮ ಯೂಟ್ಯೂಬ್ ಅನ್ನ ಆನ್ ಮಾಡ್ಕೊಳ್ಳಿ, ಪಿಕ್ಚರ್ ಅನ್ನ ಆನ್ ಮಾಡ್ಕೊಳ್ಳಿ, ಮೊಬೈಲ್ ಇದು ಆನ್ ಮಾಡ್ಕೊಳ್ಳಿ. ಫಿಗರ್ ಬರ್ತಾ ಇಲ್ಲ. ಇಲ್ಲ, ಯಾರಿಗೂ ಏನು ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಧಾರಾಳವಾಗಿ ಕ್ಲೋಸ್ ಮಾಡ್ಬೋದು. ಇಲ್ಲ, ತುಂಬಾ ಏನಾದ್ರು ಮಾತಾಡ ಪಿಕ್ಚರ್ಗೆ ಬನ್ನಿ, ಪಿಕ್ಚರ್ಗೆ ಬನ್ನಿ, ಪಿಕ್ಚರ್ಗೆ ಬನ್ನಿ. ಆನ್ ಮಾಡಿ ನಿಮ್ದು ಇದು. ಮಾತಾಡಿ. ತುಂಬಾ ಚೆನ್ನಾಗಿ ಬಂತು ಗುರುಗಳ ಕ್ಲಾಸ್ ಮಾತ್ರ. ಪ್ರತಿಯೊಬ್ಬರಿಗೂ ಅರ್ಥವಾಗೋ ರೀತಿ ತುಂಬಾ ಚೆನ್ನಾಗಿ ಬಂತು. ಕೆಲವೊಂದ್ ಜನ ಇದಕ್ ಸೇರ್ಕೋಬೇಕಾದ್ರೆ ಕೇಳ್ತಿದ್ರು, ನಮ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಸೇರ್ಕೊಂಡ್ರೆ ಹೇಗೆ, ಜ್ಯೋತಿಷ್ಯನೇ ಗೊತ್ತಿಲ್ಲ ನಮ್ಗೆ ಅಂತಿದ್ದವ್ರು ಸಹ ಇವತ್ತು ಪಂಚಪಕ್ಷಿಲಿ ತುಂಬಾ ಚೆನ್ನಾಗಿ ಹೇಳೋ ರೀತಿ ಆಗಿದೆ. ಏನು ಗೊತ್ತಿಲ್ಲದೆ ಇದ್ರು ಸಹ ಈ ರೀತಿ ಆದ್ರು ಅಂದ್ರೆ ಅದು ಆ ರೀತಿ ನೀವು ಪಾಠ ಮಾಡಿದ್ರೆ ಗುರುಗಳೇ, ತುಂಬಾ ಧನ್ಯವಾದಗಳು ಗುರುಗಳೇ. ಇದು ನಂದೇನು ಇಲ್ಲ, ಎಲ್ಲ ನಿಮ್ಮ ರಿಸೀವರ್ಸ್. ನೀವು ರಿಸೀವರ್ಸ್ ಹೆಂಗ್ ತಗೊಂತೀರೋ ಹಂಗೆ ಡಿಸಿಪ್ಲೈನ್ ಇದಾಗತ್ತೆ ಅಷ್ಟೇ, ಕರೆಂಟ್ ಹಂಗೆ ಪಾಸ್ ಆಗುತ್ತೆ. ಥ್ಯಾಂಕ್ ಯು. ಹೇಳಿ ಮಾಧವಿ ಅವರು.
ಹೇಳಿ. ಕ್ಲಾಸ್ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ಅನ್ಮ್ಯೂಟ್ ಮ್ಯೂಟ್ ಮಾಡಿ, ಮ್ಯೂಟ್ ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದೀರಾ? ಕ್ಲಾಸ್ ಚೆನ್ನಾಗಿ ನಡೀತು. ನಾನು ಬೇರೆ ನೀವು ಕಡೆ ಪಾಪ ಎಲ್ಲೇ ಕಡೆಯಲ್ಲಿ ಬಂದ್ರಿ. ಕ್ಲಾಸ್ಗಿಂತ ಇಲ್ಲಿ ತುಂಬಾ ನಮ್ಗೆ ಅರ್ಥಗರ್ಭಿತ ಪಾಪ ನೀವು ಕಡೆಯಲ್ಲಿ ಬಂದ್ರಿ ನೀವು. ಹೌದೌದು, 2ನೇ ತಾರೀಕು ಬಂದೆ. ಹೌದೌದು. ಅದು ಆದ್ರೂ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ರಿಪೀಟ್ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬೇರೆ ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ರಹಸ್ಯ ಮಂತ್ರಗಳನ್ನೆಲ್ಲ ಯಾರು ಕೊಡೋದಿಲ್ಲ ಗುರುಗಳೇ. ಅದು ಕೊಡಬಾರ್ದು ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಅದ ಮಿಸ್ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಕೊಡಲ್ಲ ಅನ್ನೋದಷ್ಟೇ, ಬೇರೆ ಇನ್ನೇನು ಅಲ್ಲ. ಇಲ್ಲ, ಆದ್ರೂ ನೀವು ನಮ್ಗೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತು ಗುರುಗಳೇ. ಓಕೆ, ಸಂತೋಷ. ಅದನ್ನ ನೀವು ಉಪಯೋಗ ಮಾಡಿ ಅದ್ರಲ್ಲಿ ಸಕ್ಸಸ್ ಆದಾಗ ಇನ್ನೂ ಸಂತೋಷ ನಮಗೆ. ಖಂಡಿತ. ಥ್ಯಾಂಕ್ ಯು ಗುರುಗಳೇ. ಹೇಳಿ ಹೇಳಿ ನೇಹಮ್ಮ. ಗುರುಗಳೇ ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡಿ ಬಂತು ಗುರುಗಳೇ. ತುಂಬಾ ಸಹನತೆಯಿಂದ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀರಾ. ಮತ್ತು ಪ್ರತಿಯೊಂದನ್ನು ಇಂಚಾಗಿ ಅರ್ಥ ಆಗುವಂತೆ ನಮ್ಗೆ ಎಲ್ಲ ಹೇಳಿಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ನಿಮ್ಮಂತ ಗುರುಗಳು ನಮ್ಗೆ ಸಿಕ್ಕಿರೋದು ತುಂಬಾ ಧನ್ಯವಾದ. ಯಾವತ್ತು ನಿಮ್ಮ ಆಶೀರ್ವಾದ ನಮಗಿರ್ಲಿ ಅಂತ ಹೇಳಿ. ಗುರು ಕೃಪಾಯಿ ಕೇವಲ ಶಿಷ್ಯ ಪರಮ ಮಂಗಲಂ. ನಿಮ್ಮ ಆಶೀರ್ವಾದ ನಮಗಿರಲಿ ಯಾವತ್ತು ಅಂತ ನಾನು ಕೇಳ್ಕೊಳ್ತೀನಿ ಗುರುಗಳೇ. ಶನಿಮಾತ್ಮನ ಆಶೀರ್ವಾದ. ನನಗೆ ಗುರು ಶನಿಮಾತ್ಮ, ನಮಗೆ ಗುರು ನೀವು ಗುರುಗಳೇ. ಗುರು ಇಲ್ಲದೆ ದೇವರನ್ನು ನಾವು ಕಾಣಲ್ಲ. ಅವನು ನನಗೆ ಏನ್ ಕೊಡ್ತಾನ ಅದನ್ನ ಕೊಡ್ತೀನಿ ಅಷ್ಟೇ. ನನಗೇನು ಗೊತ್ತಿಲ್ಲ, ಅವನ್ ಏನ್ ಕೊಡ್ತಾನ ಅದನ್ನ ನಾನು ಕೊಡ್ತೀನಿ ಅಷ್ಟೇ. ಈ ಕ್ಲಾಸ್ ಮುಗಿದಾದ್ಮೇಲೆ ನಾನು ಕೇಳಿದ್ರೆ ನನಗೆ ಗೊತ್ತೇ ಆಗಲ್ಲ, ನನಗೆ ಮರ್ತೇ ಬಿಟ್ಟಿರ್ತೀನಿ, ಏನು ಗೊತ್ತಾಗಲ್ಲ ನನಗೆ. ಅಲ್ಲಿ ಬಂದು ಕ್ಲಾಸಲ್ಲಿ ಕೂತ್ಕೊಂಡಾಗ ಪರಮಾತ್ಮ ಸಿಕ್ಕೊಳ್ಳಿದಾಗ ಮಾತ್ರನೇ ಬರೋದು ನನಗೆ. ಅದೇನಂತ ಗೊತ್ತಿಲ್ಲ. ನಾನು ಪರಮಾತ್ಮ ಸಾಕಷ್ಟು ಕೇಳ್ಬಿಟ್ಟೆ, ಬೇರೆ ಟೈಮ್ನಲ್ಲಿ ಯೋಚನೆ ಮಾಡಿದಾಗ ಬರಲ್ಲ. ಹಿಂಗೇನ ಕೇಳಿದಾಗ ಅವನ ಹೆಸರು ಹೇಳಿದಾಗ ಬರುತ್ತೆ ಅಷ್ಟೇ. ಅದು ಅವನ ಆಶೀರ್ವಾದ, ಎಲ್ರ ಮೇಲೂ ಇರಲಿ ಅವನ ಆಶೀರ್ವಾದ. ಓಕೆ, ಧನ್ಯವಾದಗಳು. ಸೊ ಧನ್ಯವಾದಗಳು. ನೆಕ್ಸ್ಟ್ ನಾಡಿ ಕ್ಲಾಸಲ್ಲಿ ಸೇರೋಣ. ಆಗ್ಬೋದು ಗುರುಗಳೇ. ಧನ್ಯವಾದಗಳು. ಓಕೆ, ಸೊ ಬೇರೆ ಏನಾದ್ರು ಹೇಳೋದಿದ್ಯಾ? ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ನನಗೆ ಪಂಚಪಕ್ಷಿ ಶಾಸ್ತ್ರ ಏನಂತ ಗೊತ್ತಿರಲಿಲ್ಲ ಸರ್. ನಿಮ್ಮ ಪಾಠದಿಂದ ನಂಗೆ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಅರ್ಥ ಆಗಿದೆ ಸರ್. ಅದೇ ಇವಾಗ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು ಅದನ್ನ. ಹೌದು, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ, ಸೊ ಎಲ್ಲರಿಗೂ ಶುಭವಾಗ್ಲಿ. ಎಲ್ರೂ ಈ ಪಂಚಪಕ್ಷಿಯನ್ನ ಉಪಯೋಗ ಮಾಡಿಕೊಂಡು ದಯವಿಟ್ಟು ಕೆಟ್ಟದಕ್ಕೆ ಮಾತ್ರ ಬಳಸಬೇಡಿ. ಆದಷ್ಟು ಒಳ್ಳೇದಕ್ಕೆ ಪ್ರಯತ್ನ ಪಟ್ಟು ಒಳ್ಳೆಯದನ್ನೇ ಮಾಡಿ. ಒಳ್ಳೆಯದಂತ ನೀವು ಮಾಡಕ್ ಶುರು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಕೆಟ್ಟದಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಾಗ್ಲೇ ಅದು ಕೆಟ್ಟದಾಗೋಗ್ಬಿಡುತ್ತೆ. ಯದ್ಭಾವಂ ತದ್ಭವೇತ್ ಅಲ್ವಾ? ನಿಮ್ಮ ಭಾವನೆಗಳು ಯಾವಾಗಲೂ ಚೆನ್ನಾಗಿರ್ಲಿ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಕಾಗಭುಜಂಡರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಬಹುಳಾಮುಖಿಯನ್ನ ಚೆನ್ನಾಗಿ ಅಧ್ಯಾಯ ಮಾಡ್ಕೊಳ್ಳಿ. ವಾಕ್ಸಿದ್ಧಿ, ಧನಶುದ್ಧಿ, ಜನಶುದ್ಧಿ, ಜನವಶೀಕರಣವೆಲ್ಲ ಆಗಬೇಕು ಅಂತಂದ್ರೆ ಆ ವಾಗ್ದೇವಿನ ವಾಳೆಯಮ್ಮನ ಚೆನ್ನಾಗಿ ಪೂಜೆಯನ್ನು ಮಾಡಿ, ವಾಳೆಯಮ್ಮ ಎಲ್ಲ ಪೂಜೆ ಮಾಡಿ ಚೆನ್ನಾಗಿ ನೀವು ಅನುಷ್ಠಾನವನ್ನ ಮಾಡಿದೀವಿ ಅಂತ ಹೇಳಿದ ಮೇಲೆ ಒಂದು ದಿವಸ ವಾಳೆಯಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಾಗ ನಿಮಗೆ ಸಂಪೂರ್ಣವಾದಂಥ ಫಲ ಸಿಗತ್ತೆ. ಎಲ್ರಿಗೂ ಶುಭರಾತ್ರಿ. ಏನಾದರೂ ಪ್ರಶ್ನೆಗಳಿದ್ರೆ ಗ್ರೂಪಲ್ಲಿ ಹಾಕಿ. ಗ್ರೂಪ್ ಅಗ್ಗೇ ಇರುತ್ತೆ. ಗ್ರೂಪ್ ನೀವೇನು ತೆಗಿಯಲ್ಲ, ಗ್ರೂಪಲ್ಲಿ ಅಗ್ಗೇ ಇರುತ್ತೆ. ಏನಾದ್ರು ಡೌಟ್ ಇದ್ರೆ ಗ್ರೂಪಲ್ಲಿ ಕೇಳಬಹುದು. ಓಕೆ, ಗ್ರೂಪ್ ಯಾವಾಗಲೂ ಓಪನ್ ಅಲ್ಲಿ ಇರುತ್ತೆ. ಏನಪ್ಪ ಕ್ಲಾಸ್ ಮುಗೀತು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಗ್ರೂಪಲ್ಲಿ ನೀವು ಯಾವ ಪ್ರಶ್ನೆ ಬೇಕಾದ್ರೆ ಕೇಳಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪಂಚಪಕ್ಷಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕೋ ಸಮತ್ತೋ ಸುಖಿನೋ ಭವಂತು. ಸರ್ವಂ ಸನ್ಮಂಗಳಾನಿ ಭವಂತು. ಜೈ ಶನಿದೇವ, ಜೈ ಗುರುದೇವ.
ಓಂ ಶಂ ಶನೇಶ್ಚರಾಯ ನಮಃ. ಧನ್ಯವಾದ ಧನ್ಯವಾದ ಗುರುಗಳೇ. ಶುಭ ರಾತ್ರಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು.